ಲೋಕ ಅಖಾಡದಲ್ಲಿ ನಾಮಿನೇಷನ್ ಭರಾಟೆ ಜೋರಾಗಿ ಸಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಬಿಜೆಪಿ ಅವರು ಇವತ್ತು ನಾಮಿನೇಷನ್ ಅನ್ನ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ದಿಗ್ಗಜರ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ನಾಮಿನೇಷನ್ ಸಲ್ಲಿಕೆ ಮಾಡಲಿದ್ದಾರೆ. ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ಶಿವಮೊಗ್ಗದಲ್ಲಿ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮೃಣಾಲ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದು, ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ನಾಮಿನೇಷನ್ ಅನ್ನ ಮಾಡಲಿದ್ದಾರೆ. ಅಖಾಡದಲ್ಲಿ ನಾಮಿನೇಷನ್ ಭರಾಟೆ ಜೋರಾಗಿದೆ. ಲೋಕಸಮರದಲ್ಲಿ ಇಂದು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ನಾಮಿನೇಷನ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ದಿಗ್ಗಜರು ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಲಿದ್ದಾರೆ. ಘಟಾನುಘಟಿ ನಾಯಕರು ಇವತ್ತು ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಗೀತಾ ಶಿವರಾಜ್ ಕುಮಾರ್, ಜಗದೀಶ್ ಶೆಟ್ಟರ್, ಮೃಣಾಲ್ ಸೇರಿದಂತೆ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಇವತ್ತು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ಬಸವರಾಜ್, ಇವತ್ತು ಕಾಂಗ್ರೆಸ್ನ ಬಿಜೆಪಿಯ ಘಟಾನುಘಟಿ ನಾಯಕರು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಈ ಕುರಿತು. ರಮ್ಯಾ, ಎರಡನೇ ಹಂತದ ರಾಜ್ಯದ ಮತದಾನ ಸಮರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾಮಪತ್ರ ಸಲ್ಲಿಕೆಗೆ ವಿದಾಯ ಬೀಳ್ತಾ ಇದೆ. ಹಾಗಾಗಿ ಇವತ್ತು ಉತ್ತಮವಾದಂತಹ ಮುಹೂರ್ತ ಇದೆ ಅನ್ನುವಂಥದ್ದು ಮತ್ತು ಈ ಒಂದು ಮುಹೂರ್ತದಲ್ಲಿ ನಾಮಿನೇಷನ್ ಮಾಡಿದರೆ ಅಭ್ಯರ್ಥಿಗೆ ಒಂದಷ್ಟು ಗೆಲುವು ಖಚಿತ ಅನ್ನುವಂಥ ಒಂದಷ್ಟು ಜ್ಯೋತಿಷಿಗಳ ಸಲಹೆ ಮೇರೆಗೆ ಇವತ್ತು ಬಹುತೇಕವಾಗಿ ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಅಂತ ಏನು ಕರಿತೇವೆ ಆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾಮಿನೇಷನನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದ ಅಭ್ಯರ್ಥಿಗಳು ಒಂದು ನಾಮಪತ್ರವನ್ನು ಸಲ್ಲಿಸೋರಿದ್ದಾರೆ. ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಮತಕ್ಷೇತ್ರದಿಂದ ಈ ಒಂದು ನಾಮಿನೇಷನ್ ಮಾಡೋರಿದ್ದಾರೆ. ಹಾವೇರಿ ಮತಕ್ಷೇತ್ರದಿಂದ ಬೊಮ್ಮಾಯಿ ಅವರು ನಾಮಿನೇಷನ್ ಮಾಡೋರಿದ್ದಾರೆ. ಬೆಳಗಾವಿ ಮತಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಮತ್ತು ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮಾಡೋರಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿಜೆಪಿಯಿಂದ ನಾಮಿನೇಷನ್ ಮಾಡೋರಿದ್ದಾರೆ. ಇನ್ನುಳಿದಂತೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಮತಕ್ಷೇತ್ರದಿಂದ ನಾಮಿನೇಷನ್ ಮಾಡೋರಿದ್ದಾರೆ. ಈ ಒಂದು ನಾಮಿನೇಷನ್ ಬೆಳಗಾವಿಯಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ನಾಮಿನೇಷನ್ಗೆ ಖುದ್ದು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಭಾಗಿಯಾಗುವ ಮೂಲಕ ಒಂದಷ್ಟು ಮತ ಬೇಟೆಯನ್ನು ಕೂಡ ಮಾಡೋರಿದ್ದಾರೆ. ಇನ್ನುಳಿದಂತೆ ಘಟಾನುಘಟಿ ನಾಯಕರು ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಇರಬಹುದು, ಬೊಮ್ಮಾಯಿ ಇರಬಹುದು, ಜಗದೀಶ್ ಶೆಟ್ಟರ್ ಇವರೆಲ್ಲರೂ ಕೂಡ ಘಟಾನುಘಟಿಗಳು. ಇಬ್ಬರು ಮಾಜಿ ಸಿಎಂ, ಒಬ್ಬರು ಹಾಲಿ ಕೇಂದ್ರ ಸಂಸತ್ ಸದಸ್ಯರು ಮತ್ತು ಸಚಿವರು ಇದ್ದಾರೆ. ಅವರು ಕೂಡ ಒಂದಷ್ಟು ರೋಡ್ ಶೋ ಮಾಡುವ ಮೂಲಕ ಇವತ್ತಿನಿಂದಲೇ ಕಿಚ್ಚು ಹಚ್ಚೋರಿದ್ದಾರೆ. ನಾಮಿನೇಷನ್ ಆದ ಬಳಿಕ ಮತ ಬೇಟೆಯನ್ನು ಇನ್ನಷ್ಟು ಅದನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ದೊಡ್ಡ ರೋಡ್ ಶೋಗಳನ್ನು ಮಾಡುವ ಮೂಲಕ ಚುನಾವಣೆಗೆ ಇನ್ನಷ್ಟು ಕಿಚ್ಚನ್ನು ಹಚ್ಚೋರಿದ್ದಾರೆ. ರಮ್ಯಾ, ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.